ಅಥಣಿ ಪಟ್ಟಣದಲ್ಲಿ ನೂತನ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಉದ್ಘಾಟನೆ. ಅಥಣಿ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ದುರ್ಗಾಶಕ್ತಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಭರ್ಜರಿಯಾಗಿ ಪ್ರಾರಂಭಗೊಂಡಿತು. ವಿವಿಧ ರೀತಿಯ ಸುಸಜ್ಜಿತ ಕಟ್ಟಡ ಹೊಂದಿರುವ ಥಿಯೇಟರ್ ನಿರ್ಮಾಣಗೊಂಡಿದ್ದು, ಚಿತ್ರಮಂದಿರ ಹೈಟೆಕ್ ಸ್ಪರ್ಶವನ್ನು ಒಳಗೊಂಡಿದೆ. ಈ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರವನ್ನು ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಚಿದಾನಂದ ಸವದಿ ಹಾಗೂ ಕಾಂಗ್ರೆಸ್ ಮುಖಂಡ ಸದಾಶಿವ ಬುಟಾಳೆ ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಎಲ್ಲ ಗಣ್ಯರು ಚಿತ್ರಮಂದಿರದಲ್ಲಿ ಕುಳಿತು ಮೊದಲ ಪ್ರದರ್ಶನ ನೋಡಿ ಮನರಂಜಿಸಿದರು. ಈ ವೇಳೆ ಯುವ ಮುಖಂಡ ಚಿದಾನಂದ ಸವದಿ ಮಾತನಾಡಿ, ಅಥಣಿ ಪಟ್ಟಣದಲ್ಲಿ ಸುಂದರ ಚಿತ್ರಮಂದಿರ ನಿರ್ಮಿಸಿದ್ದು ಸಿನಿಮಾ ವೀಕ್ಷಕರಿಗೆ ಸಂತಸವಾಗಿದೆ. ಚಿತ್ರಮಂದಿರಗಳಲ್ಲಿ ಹೆಚ್ಚಿನದಾಗಿ ಕನ್ನಡ ಚಲನಚಿತ್ರಗಳನ್ನು ಪ್ರದರ್ಶನ ಮಾಡಬೇಕೆಂದು ಹೇಳಿದರು. ಸನ್ಮಾನ್ಯ ದುರ್ಗಾ ಸೇಠ್ ಅವರು ಒಂದು ದಿವಸ ಅಥಣಿಯಲ್ಲಿ ಒಂದು ಚಿತ್ರಮಂದಿರ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇಂಥ ಒಂದು ಕಾಂಪಿಟೇಷನ್ ಯುಗದಲ್ಲಿ ಅಥಣಿ ಅಂತ ಒಂದು ನಗರದಲ್ಲಿ ಬಹುದಿನದ ಬೇಡಿಕೆಯಾಗಿತ್ತು ಒಂದು ಮಲ್ಟಿಪ್ಲೆಕ್ಸ್ ಆಗಬೇಕಂತೇಳಿ. ಅದ್ರ ಜೊತೆಗೆ ದುರ್ಗಾ ಸೇಠರು ಸುಮಾರು 10 ವರ್ಷಗಳ ಮೊದಲೇ ಪ್ರಾರಂಭ ಮಾಡಿರ್ತಕ್ಕಂಥ ಈ ಕಟ್ಟಡ ಇವತ್ತು ನಮ್ಮೆಲ್ಲರ ಹಿರಿಯರ ಗಣ್ಯಮಾನ್ಯರ ನೇತೃತ್ವದಲ್ಲಿ ಉದ್ಘಾಟನೆಗೊಳ್ಳುತ್ತಿರ್ತಕ್ಕಂಥದ್ದು ಸಂತೋಷದ ಸುದ್ದಿ. ಬಹುಶಃ ಚಿತ್ರರಂಗದ ಉದ್ಯಮದಲ್ಲಿ ದುರ್ಗಾ ಸೇಠ್ ಅವರು ಬರುವಂಥ ದಿನಮಾನಗಳು ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅಥಣಿ ಬೆಳಗಾವಿ ಜಿಲ್ಲೆಯ ಒಂದು ಅವಿಭಾಜ್ಯ ಅಂಗ ಇದು ಕರ್ನಾಟಕದಲ್ಲ ಮಹಾರಾಷ್ಟ್ರ ಗಡಿಯಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಕನ್ನಡ ಚಿತ್ರರಂಗನ ಬೆಳೆಸುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅವರು ಕನ್ನಡ ಚಿತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕನ್ನಡ ಚಿತ್ರಗಳನ್ನು ನಡೆಸಬೇಕಂತೇಳಿ ವಿನಂತಿಯನ್ನು ಮಾಡಿಕೊಂಡು ಬಹುಶಃ ಈ ಚಿತ್ರಮಂದಿರ ಇವತ್ತಿನ ದಿವಸ ಲೋಕಾರ್ಪಣೆ ಆದಂಥ ಸಂದರ್ಭದಲ್ಲಿ ಆ ಭಗವಂತನ ಆಶೀರ್ವಾದದಿಂದ ಅವರ ಉದ್ಯಮಕ್ಕೆ ಯಶಸ್ವಿ ಸಿಗಲಿ. ಬರುವಂಥ ದಿನಮಾನಗಳಿಗೆ ಅವರು ಇನ್ನೂ ಕೂಡ ಇಂಥ ಅನೇಕ ಉದ್ಯೋಗಗಳನ್ನ ಪ್ರಾರಂಭವಾದ ಶಕ್ತಿನ ಶಿವಯೋಗಿ ಅವ್ರಿಗೆ ದಯಪಾಲಿಸಲಿ ಅಂತೇಳಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಗಣ್ಯಮಾನ್ಯರು ಸೇರಿಕೊಂಡು ಇವತ್ತಿನ ದಿವಸ ಉದ್ಘಾಟನೆ ಮಾಡಿದ್ವಿ. ಅಥಣಿ ತಾಲೂಕಿನ ಜನತೆಗೆ ಮನೋರಂಜನೆ ಹಿತದೃಷ್ಟಿಯಿಂದ ಇವತ್ತಿನ ದಿವಸ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನೋ ಮಾತಿನ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ. ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿ ಹೊಂದಿದ ತಾಲೂಕುಗಳಲ್ಲಿ ಅಥಣಿ ಕೂಡ ಒಂದಾಗಿದೆ. ಹೀಗಾಗಿ ಪಟ್ಟಣದಲ್ಲಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಅವಶ್ಯವಾಗಿತ್ತು. 10 ವರ್ಷದ ಪ್ರಯತ್ನ ಫಲ ಇವತ್ತು ಪ್ರಾರಂಭದ ಭಾಗ್ಯ ಸಿಕ್ಕು ಅಥಣಿ ಪಟ್ಟಣಕ್ಕೆ ಅರ್ಪಣೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಸದಾಶಿವ ಬುಟಾಳಿ ಹೇಳಿದರು. ಈ ತಾಲೂಕಿಗೆ ಒಂದೇ ಈ ವ್ಯವಸ್ಥೆ ಒಳಗೆ ಇವತ್ತಿನ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆದಂಥ ತಾಲೂಕು ಯಾವುದಿದ್ದರೆ ಅದು ಅಥಣಿ ತಾಲೂಕು ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮುಂದೆ ಈ ನಮ್ಮ ಅಥಣಿ ಲೆವೆಲ್ಗೆ ಇವತ್ತಿನ ಜನಸಂಖ್ಯೆ ಆಧಾರ ಮೇಲೆ ಆದರೂ ಇವತ್ತಿನ ಸಂದರ್ಭಕ್ಕೆ ಈ ಥಿಯೇಟರ್ ಅವಶ್ಯಕತೆ ಇತ್ತು. ಅದಕ್ಕಾಗಿ ದುರ್ಗಪ್ಪ ಶೆಟ್ಟಪ್ಪ ಮಾನೆಯವರು ಇವತ್ತಿಗೆ ತಮ್ಮ ಮುಂಬೈನಲ್ಲಿ ಮಾಡ್ಬೋದಾಗಿತ್ತು. ಅವ್ರದ್ದು ಒಂದು ಏನು ಆಸೆ ಇತ್ತು ಅಂದರೆ ಹುಟ್ಟೂರು ಇರೋದ್ರಿಂದ ಹುಟ್ಟೂರಲ್ಲೇ ಅವರು ಇಲ್ಲೊಂದು ಥಿಯೇಟ್ರ್ ಕಟ್ಟಬೇಕು ಅನ್ನೋದು ಅವರ ಭಾವನೆ ಒಳಗೆ ಬಂದಿತ್ತು. ಈಗ 10 ವರ್ಷದಿಂದ ಅವರು ಪ್ರಯತ್ನ ಪಟ್ಟು ಇವತ್ತಿಗೆ ಅವರಿಗೆ ಓಪನಿಂಗ್ ಮಾಡುವಂಥ ಸಂದರ್ಭ ನಮಗೂ ಎಲ್ಲರಿಗೆ ಸೇರಿದೆ, ಅಥಣಿ ತಾಲೂಕಿನ ಜನರಿಗೆ ಅಂತ ಇವತ್ತಿನ ಸಂದರ್ಭದೊಳಗೆ ನಾನು ಹೇಳಕ್ಕೆ ಬಯಸ್ತೀನಿ. ಅದಕ್ಕಾಗಿ ಬರುವಂಥ ದಿವಸದೊಳಗೆ ಅವ್ರದ್ದು ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತಂದು ಇವತ್ತಿನ ಸಂದರ್ಭದೊಳಗೆ ನಾನು ಬಯಸ್ತೇನೆ. ಇನ್ನೋರ್ವ ಮುಖಂಡ ಮುರುಗೇಶ್ ಕುಮಟಳ್ಳಿ ಮಾತನಾಡಿ, ಸುಮಾರು 40 ವರ್ಷಗಳಿಂದ ನಮ್ಮ ಅಥಣಿ ತಾಲೂಕಿನಲ್ಲಿ 2 ಚಿತ್ರಮಂದಿರಗಳಿದ್ದರೂ ಅವುಗಳಲ್ಲಿ ಸ್ವಚ್ಛತೆ ಇಲ್ಲದೆ ಪ್ರೇಕ್ಷಕರು ಬೇಸತ್ತ ಸಂದರ್ಭದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡದಿಂದ ನಿರ್ಮಾಣ ಮಾಡಿ ಚಿತ್ರಮಂದಿರ ಉದ್ಘಾಟನೆ ಮಾಡಿದ್ದು ಇದು ಎಲ್ಲರ ಸೌಭಾಗ್ಯ. ಇದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ದುರ್ಗಪ್ಪ ಮಾನ್ಯ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ನನ್ನ ಪರವಾಗಿ ಮಾತ್ರ ಅಲ್ಲ, ನಮ್ಮ ಸಮಸ್ತ ಅಥಣಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಜನರ ಪರವಾಗಿ ಅವ್ರಿಗೆ ನಾನು ಅಭಿನಂದನೆಯನ್ನು ಇವತ್ತು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾವು ನೋಡ್ತೀವಿ, ಅಂದ್ರೆ ಒಂದು 40 ವರ್ಷದಿಂದ ನೋಡ್ತೀವಿ ನಮ್ಮಲ್ಲಿ ಅಥಣಿ ಒಳಗೆ 2 ಥಿಯೇಟರ್ ತಾವು ಡೆವಲಪ್ಮೆಂಟ್ ಇಲ್ಲ, ಇಂಪ್ರೂವ್ಮೆಂಟ್ ಮಾಡಿಲ್ಲ. ಮಲ್ಟಿಪ್ಲೆಕ್ಸ್ ಕಾನ್ಸೆಪ್ಟ್ ಇವರು ತಂದಿದ್ದನ ಅಥಣಿಗೆ ಇವರೇ ಫಸ್ಟ್. ಅದು 10 ವರ್ಷದಿಂದ ಅವರು ಭಾಳ ಪರಿಶ್ರಮದಿಂದ ಮಾಡ್ಕೋತ ಬಂದಾಗ ಕೊನೆಗೆ ಇವತ್ತದು ಸುಸಂದರ್ಭ ಒದಗಿ ಬಂತು. ನಮ್ಮ ತಾಲೂಕಿನ ಜನರಿಗೆ ಹಾಗೂ ನಮ್ಮ ತಾಲೂಕಿಗೆ ಹೊಂದಿಕೊಂಡಂಥ ಸುತ್ತಮುತ್ತಲಿನ ಪ್ರದೇಶಗಳ ನಾಗರಿಕರಿಗೆ ಎಲ್ಲರಿಗೆ ಅತಿ ಸಂತೋಷದ ಸಂಗತಿದು.
ಇದು ಇನ್ನೂ ಚೆನ್ನಾಗಿ ಬೆಳೀಲಿ. ಇಂಥವು ಇನ್ನೊಂದು ಎರಡು ಇವರೇ ನಮ್ಮಲ್ಲಿ ಮಾಡಲಿ. ಯಾಕಂದ್ರೆ ಅವ್ರಿಗೆ ಅದ್ರೊಳಗೆ ಏನೊಂದು ಅನುಭವ ಐತಿ, ಆ ಅನುಭವ ನಮ್ಮಲ್ಲಿ ಹೆಚ್ಚಿಗೆ ಸಿಗಲಿ ಅಂತಂದು ನಮ್ಮ ಜನರಿಗೆ ಅನುಕೂಲ ಆಗಲಿ. ಬೇರೆ ಕಡೆ ನಾವು ಮನೋರಂಜನೆಗೋಸ್ಕರ ಬೇರೆ ಕಡೆ ಹೋಗುವಂಥ ಸಂದರ್ಭ ಇತ್ತು. ಆ ಸಂದರ್ಭ ಇವತ್ತು ನಮಗೆ ಇಲ್ಲೇ ಒದಗಿಸಿಕೊಟ್ಟಾರ. ಅವ್ರಿಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.